ನಮಸ್ಕಾರ ಸ್ನೇಹಿತರೆ. ನಿಲುವು ಕನ್ನಡಿಯ ಮುಂದೆ ನಿಂತ ಲಹರಿ ತನ್ನನ್ನು ತಾನೇ ಅಡಿಯಿಂದ ಮುಡಿವರೆಗೆ ನೋಡಿಕೊಂಡಳು. ಸಾಧಾರಣದಲ್ಲಿ ಅತಿ ಸಾಧಾರಣ ಎನ್ನುವ ರೂಪ. ಈಗಿನ ಕಾಲದ ಹುಡುಗಿಯರಂತೆ ತಳುಕು ಬಳುಕು ಫ್ಯಾಷನ್ ಮೇಕಪ್ ಇದ್ಯಾವುದರ ಗಂಧ ಗಾಳಿಯೂ ಇಲ್ಲ. ಹಣದ ಸಮಸ್ಯೆಯಿಂದಾಗಿ ಕಾಲೇಜ್ ಓದುತ್ತಿದ್ದ ಸಮಯದಲ್ಲೇ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಓದಿ ಹೇಗೋ ಕಷ್ಟಪಟ್ಟು ಕಂಪನಿಯೊಂದರಲ್ಲಿ ಕೆಲಸ ಪಡೆದುಕೊಂಡಿದ್ದಳು ಲಹರಿ. ಅದಾದ ಮೇಲೆ ಬರುತ್ತಿದ್ದ ಸಂಬಳವೆಲ್ಲ ಸಂಸಾರ ಪೋಷಣೆಗೆಂದೇ ಮುಡುಪಾಗಿಸಿದ್ದಳು. ಇವೆಲ್ಲದರ ಮಧ್ಯೆ ತನ್ನ ಸೌಂದರ್ಯ, ಉಡುಗೆ ತೊಡುಗೆ ಇವೆಲ್ಲದರ ಬಗ್ಗೆ ಯೋಚಿಸಲು ಲಹರಿಗೆ ಸಮಯವಾಗಲಿ ಆಸಕ್ತಿಯಾಗಲಿ ಇರಲಿಲ್ಲ. ಆದರೆ ಅಂದು ಅವಳ ನೋಡಲೆಂದು ಮನೆಗೆ ಬಂದಿದ್ದ ಗಂಡು, ನಿಮ್ಮ ಮಗಳು ಫೋಟೋದಲ್ಲಿ ಇರುವಷ್ಟು ಮಟ್ಟಿಗೂ ಎದುರಲ್ಲಿ ಸುಂದರವಾಗಿ ಕಾಣಿಸುವುದಿಲ್ಲ ಎಂದು ಮುಖಕ್ಕೆ ಹೊಡೆದಂತೆ ಹೇಳಿ ಸಂಬಂಧವನ್ನು ನಿರಾಕರಿಸಿದು ಲಹರಿಯ ಮನಸ್ಸಿಗೆ ಹೇಳಲಾರದಷ್ಟು ನೋವಾಗಿತ್ತು. ಲಹರಿ ಕೆಲ ಮಧ್ಯಮ ವರ್ಗದ ಮನೆಯ ಹೆಣ್ಣು. ಸಣ್ಣ ವಯಸ್ಸಿನಲ್ಲಿಯೇ ಮನೆಯ ಜವಾಬ್ದಾರಿಗೆ ಹೆಗಲಾಗಿದ್ದಳು. ತಂದೆ ರಾಮಯ್ಯ ಫ್ಯಾಕ್ಟರಿಯೊಂದರಲ್ಲಿ ಕೆಲಸಕ್ಕಿತ್ತು. ಕಾರಣಾಂತರಗಳಿಂದ ಆ ಫ್ಯಾಕ್ಟರಿ ಮುಚ್ಚಿದ್ದರಿಂದ ಉದ್ಯೋಗ ಕಳೆದುಕೊಂಡಿದ್ದರು. ತಾಯಿ ಪಾರ್ವತಿ ಗೃಹಿಣಿ. ತಂಗಿ ಪಾವನಿ ಕಾಲೇಜ್ ಓದು ಮುಗಿಸಿ ಕೆಲಸದ ಹುಡುಕಾಟದಲ್ಲಿದ್ದಳು. ಇದು ಲಹರಿಯ ಪುಟ್ಟ ಸಂಸಾರವಾಗಿತ್ತು. ಏನೇ ಲಹರಿ, ನಿನ್ನೆ ನಿನ್ನ ನೋಡಲು ಗಂಡಿನ ಕಡೆಯವರು ಬಂದಿದ್ರಲ್ಲ, ಏನಾಯ್ತು ಎಂದು ಕೇಳಿದ ಸಹೋದ್ಯೋಗಿ ಸುಮಳ ಪ್ರಶ್ನೆಗೆ, ನಮ್ಮ ನಿರ್ಧಾರವನ್ನು ತಿಳಿಸ್ತೇವೆ ಎಂದಷ್ಟೇ ಹೇಳಿ ಹೋದರು ಎಂದು ಹೇಳಿ ಸುಮ್ಮನಾದಳು ಲಹರಿ. ಇವರುಗಳು ಕೇಳುವುದು ಕಾಳಜಿಗೋಸ್ಕರವಲ್ಲ, ಕೇವಲ ಕೊಂಕು ಮಾತುಗಳನ್ನಾಡಿ ಹಂಗಿಸಲು ಎಂದು ಚೆನ್ನಾಗಿ ತಿಳಿದಿದ್ದ ಲಹರಿ ಇತ್ತೀಚೆಗೆ ಹೀಗೆ ಹರಿಕೆಯ ಉತ್ತರ ಕೊಟ್ಟು ಸುಮ್ಮನಾಗುತ್ತಿದ್ದಳು. ಲಹರಿ ಬರುವ ಭಾನುವಾರ ಅರಕಲಗೂಡು ಕಡೆಯ ಹುಡುಗ ನಿನ್ನ ನೋಡಲು ಬರ್ತಿದ್ದಾನೆ ಎಂದು ಲಹರಿ ಮನೆಗೆ ಬಂದ ತಕ್ಷಣ ಪಾರ್ವತಿ ವರದಿ ಒಪ್ಪಿಸಿದರು. ಎಂದಷ್ಟೇ ಹೇಳಿ ತನ್ನ ರೂಮಿನಡೆಗೆ ನಡೆದಳು ಲಹರಿ. ಭಾನುವಾರಗಳ ವಧು ಪರೀಕ್ಷೆ ಲಹರಿಗೀಗ ಅಭ್ಯಾಸವಾಗಿ ಹೋಗಿತ್ತು. ಬಂದ ಗಂಡುಗಳೆಲ್ಲರೂ ಏನೋ ಒಂದು ಕಾರಣ ಹೇಳಿ ನಿರಾಕರಿಸುತ್ತಿದ್ದರು. ಇವೆಲ್ಲವುಗಳಿಂದ ಬೇಸತ್ತಿದ್ದ ಲಹರಿ ಕಾಟಾಚಾರಕ್ಕೆ ಗಂಡಿನ ಕಡೆಯವರ ಮುಂದೆ ಬಂದು ಕೂರುತ್ತಿದ್ದಳು. ಅವಳಲ್ಲೂ ಈಗ ಮದುವೆಯ ಬಗೆಗಿನ ಆಸಕ್ತಿ, ಒಲವು ಎಲ್ಲವೂ ಮರೆಯಾಗಿತ್ತು. ಆ ಭಾನುವಾರವೂ ಗಂಡಿನ ಕಡೆಯವರು ಬಂದು ಹುಡುಗಿಯನ್ನು ನೋಡಿ ಯಥಾಪ್ರಕಾರ ಮತ್ತೆ ತಿಳಿಸ್ತೇವೆಂದು ಹೇಳಿ ಹೋಗಿದ್ದರು. ಹತ್ತರ ಜೊತೆಗೆ ಇದು 11ನೇಯದು ಎಂದು ಲಹರಿ ಸುಮ್ಮನಾಗಿದ್ದಳು. ಪಾರ್ವತಿ, ಆ ಅರಕುಲಗೂಡಿನ ಹುಡುಗ ಅಭಿಲಾಷ್ ಅವರ ಕಡೆಯವರಿಗೆ ನಮ್ಮ ಸಂಬಂಧ ಒಪ್ಪಿಗೆಯಾಗಿದೆಯಂತೆ ಎಂದು ರಾಮಯ್ಯ ತನ್ನ ಮಡದಿಯ ಬಳಿ ಹೇಳಿದರು. ಆದರೆ ಅವರ ಮುಖದಲ್ಲಿ ಉತ್ಸಾಹವಾಗಲಿ ಸಂಭ್ರಮವಾಗಲಿ ಇರಲಿಲ್ಲ. ವಿಷಯ ತಿಳಿದು ಸಂತಸಗೊಂಡ ಪಾರ್ವತಿ, ಹೌದಾ, ಎಂತ ಸಂತೋಷದ ವಿಷಯ ತಿಳಿಸಿದ್ರಿ. ನೀವ್ಯಾಕ್ರೆ ಹೀಗೆ ಮುಖ ಮಾಡಿಕೊಂಡಿದ್ದೀರಾ, ನಿಮ್ಗೆ ಖುಷಿ ಆಗ್ತಾ ಇಲ್ವಾ ಎಂದು ಕೇಳಿದ್ರು. ಎಲ್ಲಿಯ ಖುಷಿ ಪಾರ್ವತಿ, ಅವರಿಗೆ ನಮ್ಮ ಮನೆಯ ಸಂಬಂಧ ಇರಿಸಿದೆ. ಆದ್ರೆ ಲಹರಿ ಅಲ್ಲ, ಪಾವನಿಯನ್ನು ಮದುವೆ ಮಾಡಿ ಕೊಡ್ತೀರಾ ಎಂದು ಕೇಳ್ತಿದ್ದಾರೆ. ಇದೆಂತ ಪ್ರಸ್ತಾಪರಿ, ಪಾವನಿಯ ಮದ್ವೆ? ಲಹರಿ ಇನ್ನು ಮದ್ವೆಗೆ ಇರುವಾಗ ನೋಡಲ್ ಬಂದ ಹುಡುಗಿಯನ್ನು ಬಿಟ್ಟು ಅವಳ ತಂಗಿ ಒಪ್ಪಿಗೆ ಅಂದ್ರೆ ಎಲ್ಲ ನಮ್ಮ ಮನೆ ಬರ. ಪಾಪ ಲಹರಿ ಈ ವಿಷಯ ಅವಳಿಗೆ ತಿಳಿದರೆ ಎಷ್ಟು ನೊಂದುಕೊಂಡಾಳು ಎಂದು ತಮ್ಮ ಅಳಲನ್ನು ಹೇಳಿಕೊಂಡರು ಪಾರ್ವತಿ. ಲಹರಿಯ ಬಳಿ ಹೇಳುವುದೇ ಬೇಡ, ನಮ್ಗೆ ಒಪ್ಪಿಗೆ ಇಲ್ಲ ಎಂದು ತಿಳಿಸಿ ಬಿಡೋಣ ಎಂದ ರಾಮಯ್ಯನವರ ಮಾತು ಸರಿ ಎನಿಸಿತು ಪಾರ್ವತಿಗೆ. ತಂದೆ ತಾಯಿಯ ಗುಸುಗುಸು ಮಾತು ಹೇಗೋ ಲಹರಿಯ ಕಿವಿಗೂ ಬಿದ್ದಿತ್ತು. ಸಂಪೂರ್ಣವಾಗಿ ತಿಳಿಯದಿದ್ದರೂ ಏನೋ ವಿಷಯವಿದೆ ಎಂದು ಲಹರಿಗೆ ಅನುಮಾನ ಮೂಡಿತ್ತು. ಅಪ್ಪ ಅಮ್ಮನ ಹತ್ತಿರ ಕೇಳಿದರೆ ಏನೂ ಹೇಳುವುದಿಲ್ಲವೆಂದು ನೇರವಾಗಿ ಮದುವೆಯ ಬ್ರೋಕರನ್ನೇ ಸಂಪರ್ಕಿಸಿ ವಿಷಯ ತಿಳಿದುಕೊಂಡಳು ಲಹರಿ. ವಿಷಯ ತಿಳಿದು ಲಹರಿಯ ಮನಸ್ಸು ಕುಗ್ಗಿ ಹೋಗಿತ್ತು. ಇಷ್ಟು ದಿನ ತನಗೆ ಮದುವೆ ಆಗ್ಲಿಲ್ಲ ಎನ್ನುವ ಭಾವವೊಂದು ಇತ್ತು ಲಹರಿಗೆ. ಆದ್ರೆ ಈ ವಿಚಾರ ತಿಳಿದ ಮೇಲೆ ತನ್ನ ತಂಗಿಯ ಮದುವೆಗೆ, ಭವಿಷ್ಯಕ್ಕೆ ತಾನು ಅಡ್ಡವಾಗಿರುವೆನೆ ಎಂದು ಯೋಚನೆ ಲಹರಿಯನ್ನು ಕಾಡಲಾರಂಭಿಸಿತ್ತು. ಹೀಗಾಗಬಾರ್ದು ಎಂದುಕೊಂಡವಳು ಪಾವನಿಗೆ ಈ ಸಂಬಂಧ ಇಷ್ಟವಿದ್ರೆ ಅವಳ ಮದುವೆಯನ್ನು ಮಾಡಿಸಬೇಕು ಎಂದು ನಿರ್ಧರಿಸಿ ತಂದೆ ತಾಯಿಯ ಬಳಿ ಈ ವಿಷಯ ಪ್ರಸ್ತಾಪಿಸಿದಳು ಲಹರಿ. ಏನು ಮಾತನಾಡ್ತಿದ್ಯಾ ಲಹರಿ, ನಿನ್ನನ್ನು ಬಿಟ್ಟು ಪಾವನಿಯ ಮದುವೆ ಮಾಡುವುದೇ? ತಂಗಿಗೆ ಮದುವೆ ಮಾಡಿದ್ರೆ ನಿಂಗೆ ಸಂಬಂಧ ಹುಡುಕೋದು ಇನ್ನೂ ಕಷ್ಟವಾಗಬಹುದು ಕಣೆ ಎಂದು ಲಹರಿಯ ಪ್ರಸ್ತಾಪವನ್ನು ನಿರಾಕರಿಸಿದರು ಪಾರ್ವತಿ. ನನ್ನ ಮದುವೆ ಆಗ್ಲಿಲ್ಲ ಅಂತ ಪಾವನಿಯ ಮದುವೆಯು ಮುಂದೂಡುವುದು ಯಾವ ನ್ಯಾಯ ಅಮ್ಮ? ಹುಡುಗನ ಕಡೆಯವರಿಗೆ ಪಾವನಿ ಹಿಡಿಸಿರುವಳೆಂದರೆ ಯಾಕಾಗ್ಬಾರ್ದು? ನಿಮ್ಮ ಜವಾಬ್ದಾರಿ ಸ್ವಲ್ಪವಾದ್ರೂ ಕಡಿಮೆ ಆಗುತ್ತೆ ಎಂದು ಹೇಳಿದ ಲಹರಿಯ ಮಾತಿಗೆ ರಾಮಯ್ಯ ಪಾರ್ವತಿ ಇಬ್ಬರು ಸಮ್ಮತಿಸಲಿಲ್ಲ. ಆದರೆ ಲಹರಿಯ ಪ್ರಯತ್ನ ನಿಂತಿರಲಿಲ್ಲ. ಹಲವು ರೀತಿಯಲ್ಲಿ ವಾದಿಸಿ ತಂದೆಯನ್ನು ಒಪ್ಪಿಸಿದ್ದಳು.
ಅವರು ಪಾರ್ವತಿಯನ್ನು ಒಪ್ಪಿಸುವಂತೆ ಮಾಡಿದಳು. ಹುಡುಗ ನೋಡಲು ಸುಂದರವಾಗಿ ಇದ್ದು ಅನುಕೂಲಸ್ಥನಾಗಿದ್ದುದರಿಂದ ಪಾವನಿಯು ಸಂತೋಷದಿಂದಲೇ ಮದುವೆಗೆ ಒಪ್ಪಿದಳು. ಅಂತೂ ಕಿರಿಯ ಮಗಳನ್ನು ದಾರೆ ಎರೆಯುವ ಭಾಗ್ಯವಾದರೂ ರಾಮಯ್ಯ ಪಾರ್ವತಿಗೆ ದೊರಕಿತ್ತು. ಮಗಳ ಮದುವೆಯಾಯಿತು ಎನ್ನುವ ಸಂಭ್ರಮವಿದ್ದರೂ ಲಹರಿಯ ಮದುವೆ ಮಾಡದೆ ಸಣ್ಣವಳಿಗೆ ಮದುವೆ ಮಾಡಿದೆವಲ್ಲ ಎನ್ನುವ ನೋವೇ ಜಾಸ್ತಿ ಇತ್ತು. ಹೇಗಾಯ್ತು ನಿಮ್ಮ ತಂಗಿಯ ಮದ್ವೆ? ಓಡಾಟವೆಲ್ಲ ನಿಮ್ದೇ ಅಂತೆ. ಆದರೂ ಮೆಚ್ಚಲೇಬೇಕಪ್ಪ ನಿಮ್ಮನ್ನು. ನಿಮ್ಮ ಮದುವೆ ಆಗದಿದ್ದರೂ ನಿಮ್ಮ ತಂಗಿಯ ಮದುವೆ ಮಾಡಿಸಿದ್ರಲ್ಲ ಎಂದು ಮಾತುಗಳು ಕೇಳಿ ಬಂದವು ಆಫೀಸ್ನಲ್ಲಿ. ಇದು ಮೆಚ್ಚಿಗೆಯೇ, ಕಾಳಜಿಯೋ ಇಲ್ಲ ಕೊಂಕು? ಏನು ಹೇಳದೆ ಸುಮ್ಮನೆ ಕಿರುನಗೆ ಬೀರಿ ಸುಮ್ಮನಾಗಿದ್ದಳು ಲಹರಿ. ಲಹರಿಯ ಜೀವನ ನಿಂತ ನೀರಂತಾಗಿತ್ತು. ಮನೆ, ಆಫೀಸ್ ಇದಷ್ಟೇ ಪ್ರಪಂಚ ಆಗಿತ್ತು. ಲಹರಿಯ ತಂದೆ ತಾಯಿಂದ ಅವಳ ಮದುವೆಯ ಪ್ರಯತ್ನವೇನೋ ನಡೆಯುತ್ತಲೇ ಇತ್ತು. ಆದ್ರೆ ಯಾವುದು ಕೂಡಿ ಬಂದಿರಲಿಲ್ಲ. ಅದೊಂದು ದಿನ ಕಾಲಿಂಗ್ ಬೆಲ್ ಸದ್ದಿಗೆ ಮನೆಯ ಬಾಗಿಲು ತೆರೆದ ಲಹರಿಯನ್ನು ಎದುರುಗೊಂಡನೊಬ್ಬ ಹುಡುಗ. ನಮಸ್ತೆ ಮೇಡಮ್, ನಿಮ್ಮ ಮನೆಯ ಮೇಲಿರುವ ರೂಮ್ ಖಾಲಿ ಇದೆ ಎಂದು ಮನೆ ಬ್ರೋಕರ್ ನಂಜುಂಡಪ್ಪನವರು ಹೇಳಿದ್ರು. ಅದಕ್ಕೆ ನೋಡೋಣ ಅಂತ ಬಂದೆ. ಹಾ, ನನ್ನ ಹೆಸರು ಆಕಾಶ್. ನಾನು ಇಲ್ಲೇ ಇರುವ SM ಸ್ಟೀಲ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದೇನೆ ಎಂದನು. ಸರಿ ಬನ್ನಿ ಎಂದು ಲಹರಿ ಆಕಾಶ್ನಿಗೆ ಮಹಡಿಯ ಮೇಲಿರುವ ರೂಮ್ ಅನ್ನು ತೋರಿಸಿದಳು. ಬಾಡಿಗೆಯ ಬಗ್ಗೆ ಎಲ್ಲ ಮಾತುಕತೆ ನಡೆದು ನಂತರ ಆಕಾಶ್ ರೂಮಿಗೆ ತನ್ನ ಲಗೇಜ್ನೊಂದಿಗೆ ಶಿಫ್ಟ್ ಆದ. ಆಕಾಶ್ ಬಡ ಕುಟುಂಬದ ಹುಡುಗ. ಹೇಳಿಕೊಳ್ಳುವಂತ ವಿದ್ಯೆಯೂ ಇರಲಿಲ್ಲ. ಫ್ಯಾಕ್ಟರಿಯಲ್ಲಿ ಸಣ್ಣ ಕೆಲಸವೊಂದು ಸಿಕ್ಕಿತ್ತು. ಹಾಗಾಗಿ ತನ್ನ ಹಳ್ಳಿಯನ್ನು ಬಿಟ್ಟು ಈ ಊರಿನಲ್ಲಿ ನೆಲೆಸಿದ್ದ. ಸರಿಯಾಗಿ ಅಡಿಗೆ ಮಾಡಿಕೊಳ್ಳಲು ಬರದಿದ್ದರಿಂದ ಊಟ ತಿಂಡಿಗೂ ಲಹರಿಯ ಮನೆಗೆ ಬರುತ್ತಿದ್ದ. ಅದಕ್ಕೆಂದು ಬಾಡಿಗೆಯ ಜೊತೆಗೆ ಎಕ್ಸ್ಟ್ರಾ ಹಣವನ್ನು ಕೊಡುತ್ತಿದ್ದ. ಸರಳ ವ್ಯಕ್ತಿತ್ವ, ಸ್ನೇಹಪೂರ್ವಕವಾದ ನಡವಳಿಕೆ. ಲಹರಿ ಮತ್ತು ಆಕಾಶ್ನ ನಡುವೆ ಒಳ್ಳೆಯ ಸ್ನೇಹ ಬೆಳೆದಿತ್ತು. ಬರಿದಾದ ಲಹರಿಯ ಬಾಳಿನಲ್ಲಿ ಆಕಾಶ್ನ ಸ್ನೇಹ ಏನೋ ಒಂದು ರೀತಿಯ ಜೀವಂತಿಕೆಯನ್ನು ತುಂಬಿತ್ತು. ಅಂದು ಊಟಕ್ಕೆ ಕೂತಿದ್ದಾಗ ಆಕಾಶ್, ನಾನು 2 ದಿನ ಇರೋದಿಲ್ಲ, ಹಳ್ಳಿಗೆ ಹೋಗ್ತಾ ಇದ್ದೇನೆ ಎಂದು ಹೇಳಿದ. ಏನು ವಿಶೇಷ ಎಂದು ಕೇಳಿದ್ರು ಪಾರ್ವತಿ. ನಂಗೆ ಮನೆಯಲ್ಲಿ ಎನ್ನನ್ನು ಹುಡುಕುತ್ತಿದ್ದಾರೆ, ಅದಕ್ಕೆ ಎಂದಷ್ಟೇ ಉತ್ತರಿಸಿದ ಆಕಾಶ್. ಓ, ಹಾಗಾದ್ರೆ ಸದ್ಯದಲ್ಲಿ ನಮಗೊಂದು ಮದುವೆ ಊಟ ಕಾದಿದೆ ಅಂತಾಯ್ತು ಎಂದು ನಗುತ್ತಾ ಹೇಳಿದಳು ಲಹರಿ. ಏನೋ, ನಮ್ಮಂತವರಿಗೆ ಅಷ್ಟು ಸುಲಭದಲ್ಲಿ ಹೆಣ್ಣು ಎಲ್ಲಿಂದ ಸಿಗುತ್ತೆ? ನಾನು ದುಡಿಯುವುದರಲ್ಲಿ ಒಂದಿಷ್ಟು ಹಣವನ್ನು ಅಮ್ಮನಿಗೆ ಕಳಿಸ್ತೇನೆ. ಮಿಕ್ಕಿದ್ರಲ್ಲಿ ಜೀವನ ಸಾಗ್ಬೇಕು. ನನ್ನ ಆದಾಯವನ್ನು ಒಪ್ಪಿ ಮದುವೆಯಾಗುವ ಹುಡುಗಿ ಸಿಗುವುದು ಕಷ್ಟವೇ. ಆದ್ರೆ ಅಮ್ಮನಿಗೂ ಆದಷ್ಟು ಬೇಗ ಮಗನ ಮದುವೆ ಮಾಡ್ಬೇಕು ಎಂಬ ಆಸೆ. ಅದಕ್ಕೆ ಹುಡುಗಿಯನ್ನು ನೋಡಲು ಬಾ ಎಂದು ಒತ್ತಾಯ ಮಾಡುತ್ತಿದ್ದಾಳೆ ಎಂದು ನುಡಿದ ಆಕಾಶ್. ಆಕಾಶ್ನ ಮಾತುಗಳನ್ನು ಕೇಳಿ ಲಹರಿಗೆ ಬೇಸರವೆನಿಸಿತು. ಎಷ್ಟು ಒಳ್ಳೆಯ ಹುಡುಗ ಆಕಾಶ್. ಆದಷ್ಟು ಬೇಗ ಅವನಿಗೆ ಒಳ್ಳೆಯ ಹುಡುಗಿ ಸಿಗಲಪ್ಪ ಎಂದು ಮನಸಾರೆ ಹಾರೈಸಿದಳು. 2 ದಿನಗಳ ನಂತರ ಆಕಾಶ್ ಮರಳಿದ್ದ. ಮುಖದಲ್ಲಿ ಎಂದಿನ ನಗು, ಉತ್ಸಾಹವಿತ್ತು. ಬಹುಶಃ ಹುಡುಗಿ ನಿಶ್ಚಯವಾಗಿರಬೇಕೆಂದುಕೊಂಡು ವಿಚಾರಿಸಿದಳು ಲಹರಿ. ಅಯ್ಯೋ ಇಲ್ಲ ರೀ, ಹುಡುಗಿಗೇನೋ ನಾನು ಇಡಿಸಿದೆ ಅನ್ಸುತ್ತೆ. ಆದ್ರೆ ನನ್ ಕೆಲ್ಸ ಸಂಬಳ ಒಪ್ಪಿಗೆಯಾಗಿರಲಿಕ್ಕಿಲ್ಲ, ಅದಕ್ಕೆ ಬೇಡ ಅಂದ್ರು ಎಂದು ಸಹಜವಾಗಿ ನುಡಿದ ಆಕಾಶ್. ಓ ಸಾರಿ ಎಂದಳು ಲಹರಿ. ನೀವ್ಯಾಕೆ ಮೇಡಮ್ ಸಾರಿ ಕೇಳುದು? ಅದ್ರಲ್ಲಿ ಏನಿದೆ? ಎಲ್ರಿಗೂ ನಾವು ಇಡಿಸ್ಬೇಕಂತ ಏನು ಇಲ್ವಲ್ಲ ಎಂದು ಬರುವ ಪರಿಸ್ಥಿತಿಗಳನ್ನು, ನಿರಾಕರಣೆಗಳನ್ನು ಆಕಾಶ್ ತೆಗೆದುಕೊಳ್ಳುವ ರೀತಿ ಲಹರಿಗೆ ಹಿಡಿಸಿತು. ತಾನಾದ್ರೂ ಇಂಥದೆಲ್ಲ ಆದಾಗ ಆಕಾಶವೇ ತಲೆ ಮೇಲೆ ಬಿದ್ದಷ್ಟು ಯೋಚಿಸ್ತಿದ್ದೆ, ನೋವು ಪಡುತ್ತಿದ್ದೆ ಎಂದುಕೊಂಡಳು. ಅಂದು ಸಂಜೆ ಆಫೀಸ್ ಕೆಲಸ ಮುಗಿಸಿ ಮನೆಗೆ ಬಂದ ಲಹರಿಗೆ ಎದುರುಗೊಂಡಿದ್ದರು ಅವಳ ಸೋದರತ್ತೆ ಹಾಗೂ ಮಾವ. ಬಾರಮಲಾರಿ, ಎಷ್ಟು ದಿನ ಆಯ್ತು ನಿನ್ನ ನೋಡಿ ಎಂದು ಅಪ್ಪಿಕೊಂಡು ಸ್ವಾಗತಿಸಿದ ಸೋದರತ್ತೆ ಮಾಲವಿಕರ ನಡೆಯೇಕೋ ವಿಚಿತ್ರವೆನಿಸಿತು ಲಹರಿಗೆ. ಮಾಲವಿಕ ತಮ್ಮೊಂದಿಗೆ ತಮ್ಮ 4 ವರ್ಷದ ಮೊಮ್ಮಗು ರಾಹುಲ್ನನ್ನು ಕರೆದುಕೊಂಡು ಬಂದಿದ್ದರು. ಮುದ್ದಾದ ಮಗು ರಾಹುಲ್. ಲಹರಿ ಒಂದಿಷ್ಟು ಹೊತ್ತು ರಾಹುಲ್ನೊಂದಿಗೆ ಆಟವಾಡುತ್ತಾ ಕಾಲ ಕಳೆದಳು. ರಾತ್ರಿ ಊಟದ ನಂತರ ಮಲಗಲು ಹನಿ ಮಾಡಿಕೊಳ್ಳುತ್ತಿದ್ದ ಲಹರಿಯ ರೂಮಿಗೆ ಲಹರಿಯ ತಾಯಿ ಪಾರ್ವತಿ ಬಂದರು. ಲಹರಿ, ನಿನ್ನ ಅತ್ತೆ ಮಾಲವಿಕ ಹಾಗೂ ಮಾವ ಒಂದು ಪ್ರಸ್ತಾಪದೊಂದಿಗೆ ಮನೆಗೆ ಬಂದಿದ್ದಾರಮ್ಮ ಎಂದರು ಪಾರ್ವತಿ. ಅದೇ ನಾನು ಅಂದ್ಕೊಂಡೆ, ಮಾಲವಿಕ ಅತ್ತೆ ಹಾಗೆಲ್ಲ ಸುಮ್ನೆ ನಮ್ಮನೆಗೆ ಬರುವವರಲ್ಲ ಅಂತ. ಏನಂತೆ ಎಂದು ಕೇಳಿದಳು ಲಹರಿ. ಅದು ಲಹರಿ, ಮಾಲವಿಕರ ಮಗ ಸಾಗರ್ನಿಗೆ ಡೈವರ್ಸ್ ಆಯ್ತಂತೆ. ಅವನ ಹೆಂಡತಿ ರಮ್ಯಾ ತನ್ನ ಮಗ ರಾಹುಲ್ನ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಸಾಗರ್ನಿಗೆ ಬಿಟ್ಟು ಕೊಟ್ಟು ಇನ್ನೊಂದು ಮದುವೆಯಾಗಿ ಅಮೆರಿಕಕ್ಕೆ ಹೋಗಿದಾಳಂತೆ ಎಂದು ಪೀಟಿಗೆ ಹಾಕಿದ್ರು ಪಾರ್ವತಿ. ಓ ಹೌದಾ, ಇಷ್ಟೆಲ್ಲ ನಡೆಯಿತಾ ಎಂದು ಕೇಳಿದಳು ಲಹರಿ. ಹೌದು,
ಈಗ ಅವರು ನಿನ್ನನ್ನು ಸಾಗರ್ನಿಗೆ ಮದುವೆ ಮಾಡಿ ಕೊಡ್ತೀರಾ ಅಂತ ಕೇಳ್ತಿದ್ದಾರೆ ಎಂದು ಸ್ವಲ್ಪ ಹಿಂಜರಿಕೆಯಿಂದಲೇ ನುಡಿದರು ಪಾರ್ವತಿ. ಲಹರಿ ಏನು ಹೇಳದೆ ಸುಮ್ಮನಾದಳು. ನಿನ್ನನ್ನು ಎರಡನೇ ಸಂಬಂಧಕ್ಕೆ ಕೇಳುತ್ತಿದ್ದಾರೆ ಎಂಬುದು ನಮಗೂ ಬೇಸರದ ಸಂಗತಿಯೇ ಲಹರಿ. ಆದ್ರೆ ಸಾಗರ್ ಅನುಕೂಲಸ್ಥ ಹುಡುಗ, ಒಳ್ಳೆ ಕೆಲಸದಲ್ಲಿದ್ದಾನೆ. ಮದುವೆಯಾಗಿ ಒಂದು ಮಗುವಿದೆ ಅನ್ನೋದೊಂದು ಬಿಟ್ರೆ ಮತ್ತೇನು ತೊಂದರೆ ಇಲ್ಲ. ಯೋಚಿಸಮ್ಮ ಲಹರಿ ಎನ್ನುವಷ್ಟರಲ್ಲಿ ಪಾರ್ವತಿಯವರ ಕಣ್ಣುಗಳು ತುಂಬಿದವು. ಅಷ್ಟು ಹೇಳಿ ಪಾರ್ವತಿ ಲಹರಿಯ ರೂಮಿನಿಂದ ಹೊರ ನಡೆದಿದ್ದರು. ಬೆಡ್ ಮೇಲೆ ಕೂತ ಲಹರಿಗೆ ಹಳೆಯ ನೆನಪುಗಳೆಲ್ಲ ಮರುಕಳಿಸಿತು. ಸಾಗರ್ ನನ್ನ ಸೋದರತ್ತೆಯ ಮಗ, ನನ್ನೊಂದಿಗೆ ಸಲಿಗೆಯಿಂದಲೇ ಇದ್ದ. ಸೋದರ ಸಂಬಂಧ ಎಂದು ಅಪ್ಪ ನನ್ನ ಹಾಗೂ ಸಾಗರ್ನ ಮದುವೆಯ ಪ್ರಸ್ತಾಪ ಹೊತ್ತು ಮಾಲವಿಕಾ ಅತ್ತೆಯ ಮನೆಗೆ ಹೋದಾಗ ಲಹರಿಯ ರೂಪವಾಗಲಿ ಇಲ್ಲ ನಿಮ್ಮ ಅಂತಸ್ತಾಗಲಿ ನಮ್ಮ ಮಗ ಸಾಗರ್ನಿಗೆ ಹೊಂದುವುದಿಲ್ಲ. ನಿಮ್ಮ ಯೋಗ್ಯತೆಗೆ ನಮ್ಮ ಸಂಬಂಧವೇ ಎಂದು ಕೊಂಕಾಡಿದರು. ಆದ್ರೆ ಈಗ ಮಗನ ಮದುವೆಯ ಮುರಿದು ಬಿದ್ದಿದೆ. ಮೊಮ್ಮಗುವಿಗೆ ತಾಯಿ ಬೇಕಾಗಿದ್ದಾಳೆ ಎಂದು ನನ್ನನ್ನು ಸಾಗರ್ನಿಗೆ ಮದುವೆ ಮಾಡಿ ಕೊಡಿ ಎಂದು ಕೇಳ್ತಿದ್ದಾರೆ. ನನಗೆ ಇಷ್ಟು ವರ್ಷವಾದ್ರೂ ಮದುವೆ ಆಗದೆ ಉಳಿದಿರುವೆ, ಹಾಗಾಗಿ ಒಪ್ಪಿಕೊಳ್ಳುವೆ ಎನ್ನುವ ಭಾವ. ಸಿಟ್ಟು, ವಿಷಾದ, ಅಸಹಾಯಕತೆ ಎಲ್ಲ ಒಟ್ಟಿಗೆ ಕಾಡಿತ್ತು ಲಹರಿಗೆ. ಮರುದಿನ ರಾಹುಲ್ ಲಹರಿಯ ಬಳಿ ಆಂಟಿ ಎಂದು ಬಂದಾಗ ಮಾಲವಿಕಾ ಆಂಟಿ ಅಲ್ಲ ಪುಟ್ಟ, ಅಮ್ಮ ಅನ್ನು ಎಂದು ಹೇಳಿದನ್ನು ಕೇಳಿ ಲಹರಿಗೆ ಸಿಟ್ಟು ನೆತ್ತಿಗೇರಿತು. ರಾಹುಲ್, ನೀನು ಹೊರಗೆ ಆಟವಾಡಿಕೊ ಹೋಗು ಪುಟ್ಟ ಎಂದು ರಾಹುಲ್ ನನ್ನು ಹೊರಗೆ ಕಳಿಸಿದಳು. ನಾನು ರಾಹುಲ್ಗೆ ತಾಯಿಯಾಗಲು ಸಾಧ್ಯವಿಲ್ಲ ಅತ್ತೆ. ನನಗೆ ನಿಮ್ಮ ಪ್ರಸ್ತಾಪ ಒಪ್ಪಿಗೆ ಇಲ್ಲ. ನಾನು ಸಾಗರ್ನನ್ನು ಮದುವೆಯಾಗುವುದಿಲ್ಲ ಎಂದು ಖಂಡಿತವಾಗಿ ನುಡಿದಳು. ಲಹರಿ ಹೀಗೆ ಮುಖಕ್ಕೆ ಹೊಡೆದ ಹಾಗೆ ಮಾತನಾಡಿದ್ದನ್ನು ಕೇಳಿ ಮಾಲವಿಕರಿಗೆ ಅವಮಾನವಾದಂತೆನಿಸಿತು. ಕೂಡಲೇ ತಮ್ಮ ಪತಿ ಹಾಗೂ ಮೊಮ್ಮಗುವಿನೊಂದಿಗೆ ಅಲ್ಲಿಂದ ಜಾಗ ಖಾಲಿ ಮಾಡಿದರು. ಲಹರಿ, ನಿನ್ನ ದುಃಖ ನಮಗೆ ಅರ್ಥವಾಗುತ್ತೆ. ಎರಡನೆಯ ಸಂಬಂಧವನ್ನು ಒಪ್ಪಿ ಮದುವೆಯಾಗುವುದು ಅಷ್ಟು ಸುಲಭದ ಮಾತಲ್ಲ. ಆದ್ರೆ ನಾವು ಈಗ ಇರುವ ಪರಿಸ್ಥಿತಿಗೆ ಎಂದ. ಪಾರ್ವತಿಯವರ ಮಾತನ್ನು ಅರ್ಧದಲ್ಲೇ ನಿಲ್ಲಿಸಿದಳು ಲಹರಿ. ಏನಮ್ಮ ಪರಿಸ್ಥಿತಿ? ನಂಗಿನ್ನೂ ಮದುವೆಯಾಗಿಲ್ಲ. ಬಂದ ಯಾವ ಗಂಡು ನನ್ನನ್ನು ಒಪ್ಪುತ್ತಿಲ್ಲ ಅದ್ವೇ ತಾನೆ? ಸಾಗರ್ನಿಗೆ ಮದುವೆಯಾಗಿ ಮಗುವಿದೆ ಎನ್ನುವ ಕಾರಣಕ್ಕೆ ನಾನು ಬೇಡ ಅನ್ಲಿಲ್ಲ. ಆದ್ರೆ ಅವರ ಧೋರಣೆ, ಅಂದು ಅಪ್ಪ ಹೋಗಿ ಸಂಬಂಧದ ಬಗ್ಗೆ ಪ್ರಸ್ತಾಪಿಸಿದಾಗ ನನ್ನ ರೂಪ, ನಮ್ಮ ಅಂತಸ್ತು ಯಾವುದು ಅವರಿಗೆ ಸರಿ ಹೋಗ್ಲಿಲ್ಲ. ಈಗ ಅವರು ಬಯಸಿ ತಂದ ಸೊಸೆ ಮಗನಿಗೆ ಡೈವರ್ಸ್ ನೀಡಿ ದೂರವಾಗಿದ್ದಾಳೆ. ಹಾಗಾಗಿ ನಾನ್ ನೆನಪಾದೆ. ಪಾಪದ ಹುಡುಗಿ ನಮ್ಮ ಮೊಮ್ಮಗುವಿಗೆ ತಾಯಿಯಾಗಿ ನಾವು ಹೇಳಿದಂತೆ ಕೇಳಿಕೊಂಡು ಇರ್ತಾಳೆ ಎನ್ನುವ ಧೋರಣೆ ತಾನೆ. ಬೇಕಾಗಿಲ್ಲ ಅಮ್ಮ, ಇಂಥ ಸಂಬಂಧ ನಂಗೆ ಬೇಕಾಗಿಲ್ಲ ಎಂದ ಲಹರಿಯ ಗಂಟಲು ದುಃಖದಿಂದ ಕಟ್ಟಿಕೊಂಡಂತಾಗಿತ್ತು. ಲಹರಿ, ನಮ್ಗೆ ಅಸಹಾಯಕತೆ ಇದೆ, ಅವರಿಗೆ ಅವಶ್ಯಕತೆ ಇದೆ. ಜೀವನವೆಂದರೆ ಇದ್ವೇನಮ್ಮ, ಹೊಂದಿಕೊಂಡು ಬಾಳ್ಬೇಕು ಎಂದರು ಪಾರ್ವತಿ. ಲಹರಿ ಏನೋ ಮಾತನಾಡದೆ ಮನೆಯಿಂದ ಹೊರ ಬಂದಳು. ಹೊಂದಾಣಿಕೆಯೇ ಜೀವನ ನಿಜ. ಆದ್ರೆ ಹಾಗಂತ ಸಾಗರ್ನನ್ನು ಮದುವೆಯಾಗಲು ಲಹರಿಯ ಮನಸ್ಸು ಒಪ್ಪಲಿಲ್ಲ. ಆಗ್ಲೇ ಲಹರಿಯ ಮನಸ್ಸಿಗೊಂದು ಆಲೋಚನೆ ಬಂತು. ಕೂಡಲೇ ಮಾಡಿ ಏರಿ ಆಕಾಶ್ನ ರೂಮಿನ ಬಾಗಿಲು ಬಡಿದಳು. ಬಾಗಿಲು ತೆರೆದ ಆಕಾಶ್ನನ್ನು, ಆಕಾಶ್, ನೀವು ನನ್ನನ್ನು ಮದುವೆ ಆಗ್ತೀರಾ ಎಂದು ನೇರವಾಗಿ ಕೇಳಿದಳು. ಲಹರಿಯ ಮಾತುಗಳನ್ನು ಕೇಳಿ ಕಣ್ಣು ಬಿಡುತ್ತಾ ನಿಂತ ಆಕಾಶ್, ಹೇಳಿ ಆಕಾಶ್, ನಂಗೆ ನೀವಿಷ್ಟ ಆಗಿದ್ದೀರಾ? ನಿಮಗೆ ನಾನು ಒಪ್ಪಿಗೆನಾ? ಇಲ್ಲ ಎಂದ್ರೆ ಹೇಳಿ, ಪರವಾಗಿಲ್ಲ ಎಂದಳು ಲಹರಿ. ಆಕಾಶ್ ಏನು ಮಾತನಾಡದೆ ಸುಮ್ಮನಾದ. ನಿಮ್ಮ ಅಭಿಪ್ರಾಯ ಗೊತ್ತಾಯ್ತು, ಇರ್ಲಿ ಬಿಡಿ. ನಿಮ್ಗೂ ನಾನು ಇಡಿಸಿಲ್ಲ, ಪರವಾಗಿಲ್ಲ. ನೀವು ಹೇಳಿದಂತೆ ಎಲ್ಲರಿಗೆ ಎಲ್ಲರೂ ಇಡಿಸ್ಬೇಕಂತೇನು ಇಲ್ವಲ್ಲ ಎನ್ನುತ್ತಾ ತನ್ನ ಮನೆಯ ಕಡೆಗೆ ನಡೆದಳು ಲಹರಿ. ರಾತ್ರಿ ಗೇಟ್ ಪಕ್ಕ ನಿಂತು ಬಾನಿನ ಚಂದ್ರವನ್ನೇ ದಿಟ್ಟಿಸ್ತಿದ್ದ ಲಾರಿಯ ಬಳಿ ಆಕಾಶ್ ಬಂದು, ನಂಗೆ ಮದ್ವೆ ಗೊತ್ತಾಗಿದೆ ಎಂದ. ಓ, ಕಾಂಗ್ರಾಟ್ಸ್ ಎಂದಷ್ಟೇ ಉಳಿದಳು ಲಹರಿ. ಹೆಣ್ಣು ಯಾರು ಅಂತ ಕೇಳಲ್ವಾ? ಯಾರು? ಲಾರಿ ಅಂತ. ಒಳ್ಳೆಯ ಹುಡುಗಿ, ಆದ್ರೆ ಸಿಕ್ಕಾಪಟ್ಟೆ ಸಿಟ್ಟು, ದುಡುಕು ಸ್ವಭಾವ. ಎಲ್ಲಿಯವರೆಗೆ ಅಂದರೆ ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಹೇಳುವಷ್ಟರಲ್ಲೇ ತಾನೇ ಏನೋ ಅಂದುಕೊಂಡು ಸರಸರನೇ ಮಾಡಿಯಿಂದ ಇಳಿದು ಹೋಗುವಷ್ಟು ಎಂದು ನಗುತ್ತಾ ಹೇಳಿದ ಆಕಾಶ್. ಆಕಾಶ್ ತನ್ನ ಬಗ್ಗೆ ಹೇಳ್ತಿದ್ದಾನೆ ಎಂದು ತಿಳಿದು ಲಹರಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆಕಾಶ್ನಿಗೂ ನಾನು ಇಡಿಸಿರುವೆ ಎನ್ನುವ ಖುಷಿಯೊಂದೆಡೆ, ಆದರೆ ತಾನು ಬೆಳಿಗ್ಗೆ ನಡೆದುಕೊಂಡ ರೀತಿಗೆ ಮುಜುಗರವೆನಿಸಿತು. ಕಣ್ಣೆತ್ತಿ ಕಿರುನೋಟದಿಂದ ಆಕಾಶ್ನನ್ನು ನೋಡಿದಾಗ ಆಕಾಶ್ ಮುಗುಳ್ನಗುತ್ತಾ ನಿಂತಿದ್ದ. ನೀವೆಂದ್ರೆ ನಂಗೆ ಎಷ್ಟೋ ಸಮಯದಿಂದ ಇಷ್ಟವಿತ್ತು ಲಹರಿ, ಆದ್ರೆ ನೀವು ನನ್ನನ್ನು ಒಪ್ಪಿಕೊಳ್ತೀರೋ ಇಲ್ವೋ ಎಂಬ ಅಂಜಿಕೆಯಿಂದ ನಾನೇನು ಹೇಳಿರ್ಲಿಲ್ಲ. ನನ್ನ ಭಾವನೆಗಳನ್ನು ನಿಮ್ಗೆ ಹೇಳಿ ನಿಮ್ಮೊಂದಿಗಿರುವ ಸ್ನೇಹವನ್ನು ಕಳೆದುಕೊಳ್ಳಲು ನಂಗೆ ಇಷ್ಟವಿರ್ಲಿಲ್ಲ.
ಹಾಗಾಗಿ ಸುಮ್ನಿದ್ದೆ ಎಂದ ಆಕಾಶ್. ಆದ್ರೆ ನಿಮ್ಮ ಮನೆಯವರು ಒಪ್ತಾರೆಯೇ ಎಂದು ಮತ್ತೆ ಆತಂಕದಿಂದ ಕೇಳಿದ ಆಕಾಶ್. ಒಪ್ತಾರೆ ಆಕಾಶ್, ಖಂಡಿತವಾಗಿ ಒಪ್ತಾರೆ. ಇಲ್ಲವಂದ್ರೆ ನಾನು ಒಪ್ಪಿಸ್ತೀನಿ. ಅದು ನನ್ನ ಜವಾಬ್ದಾರಿ. ಜೀವನ ನಡೆಸಲು ಬೇಕಾಗಿರೋದು ನಮ್ಮನ್ನು ಅರಿತು ನಮ್ಮೊಂದಿಗೆ ಸಾಗುವಂತವರ ಸಾಂಗತ್ಯ. ಅದರ ಮುಂದೆ ರೂಪ, ಹಣ, ಅಂತಸ್ತು ಇವುಗಳೆಲ್ಲ ಗೌಣ ಎಂದಳು ಲಹರಿ ಆಕಾಶ್ನನ್ನು ನೋಡುತ್ತಾ. ತನ್ನ ಹೃದಯದ ಮಿಡಿತವೇ ಆಕಾಶ್ನ ರೂಪ ತಾಳಿ ತನ್ನೆದುರು ನಿಂತಿದೆಯೇನೋ ಎನಿಸಿತು ಲಹರಿಗೆ. ಅದೇ ಸಮಯಕ್ಕೆ ತುಂತುರು ಮಳೆ ಜುನುಗಿ ಭೂಮಿಯನ್ನು ತಂಪಾಗಿಸಿ ಮಣ್ಣಿನ ಸುವಾಸನೆಯನ್ನು ಎಲ್ಲೆಡೆ ಹರಡಿತು. ಪ್ರಿಯ ಜೀವನದಲ್ಲಿಯೂ ಆಕಾಶ್ನ ನಲುಮೆಯ ಹರ್ಷಧಾರೆ ಸುಳಿಯಲಾರಂಭಿಸಿತು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕಥೆ ಕೇಳಿದಕ್ಕಾಗಿ.